ಹಲೋ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಕವನ ಸ್ಟೋರೀಸ್. ಸೊ ಇವತ್ತು ಈಸಿಯಾಗಿರೋ ಟೊಮೆಟೊ ರೈಸ್ ಬಾತ್ ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ 1 ಪಾಟ್ ಕುಕ್ಕರ್ ರೈಸ್. ಸೊ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಿದ್ದೀನಿ. ಸೊ ನೋಟ್ ಮಾಡ್ಕೊಳ್ಳಿ ಏನೇನು ಬೇಕಾಗತ್ತೆ ಅಂತ. ಮತ್ತು ಇಲ್ಲಿ ನಾನು 1 ಗ್ಲಾಸಷ್ಟು ರೈಸ್ ತೊಗೊಂಡು ಅದನ್ನು ವಾಶ್ ಮಾಡಿ ಚೆನ್ನಾಗಿ 1 ಗ್ಲಾಸಲ್ಲಿ ನೀರು ಹಾಕಿ ನೆನೆಸಿಡ್ತಿದ್ದೀನಿ. ನೆಕ್ಸ್ಟು ಅದೇ ಒಂದು ಕುಕ್ಕರ್ ತೊಗೊಂಡು ಆಯಿಲ್ ಹಾಕ್ಕೊತಿದ್ದೀನಿ ಮತ್ತು ಎಲ್ಲ ಮಸಾಲ ಹೋಲ್ ಸ್ಪೈಸಸ್ ಐಟಮ್ಸ್ನ ಇಲ್ಲಿ ಹಾಕ್ತಿದ್ದೀನಿ. ಆಲ್ರೆಡಿ ಕ್ಯಾಪ್ಷನಲ್ಲಿದೆ ಏನೇನಿದೆ ಅಂತ. ಸೊ ಎಲ್ಲ ಮಸಾಲ ಐಟಮ್ಸ್ನ ಹಾಕಿಬಿಟ್ಟು 1-2 ನಿಮಿಷ ಬಿಟ್ಟಾದಮೇಲೆ ನಾವು ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋದು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗ್ರೀನ್ ಚಿಲ್ಲಿ ಆದಮೇಲೆ ಆನಿಯನ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು 1-1.5 ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಹಾಕ್ಕೊಂಡು ಒಂದು ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ನೆಕ್ಸ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ನೆಕ್ಸ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಟೊಮ್ಯಾಟೊ ಇಲ್ಲಿ 2 ಟೊಮ್ಯಾಟೊ ತೊಗೊಂಡು ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿಕೊಂಡು, ಮತ್ತು ಇಲ್ಲಿ ನಾನು ಬಟಾಣಿ ಹಾಕ್ಕೊತಿದ್ದೀನಿ. ಆಪ್ಷನಲ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಹಾಗೆ ಮಾಡ್ಬೋದು. ಬಟ್ ಟೇಸ್ಟು ಚೆನ್ನಾಗಿ ಬರುತ್ತೆ ಬಟಾಣಿ ಹಾಕ್ಕೊಂಡ್ರೆ. ನೆಕ್ಸ್ಟು ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ಮತ್ತು ಚಿಲ್ಲಿ ಪೌಡರ್, 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ನಮಗೆ ಖಾರ ಇರಬೇಕಂತ, ಮತ್ತು ಧನಿಯಾ ಪೌಡರ್ ಹಾಕ್ತಿದ್ದೀನಿ, ಮತ್ತು ಗರಂ ಮಸಾಲ. ಸೊ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಆಯಿಲ್ ಬಿಡ್ತಾ ಇದೆ. ನೆಕ್ಸ್ಟು ಸ್ವಲ್ಪ ಕರ್ಡ್ ತೊಗೊಂಡಿದ್ದೀನಿ. ಕರ್ಡ್ ಆಪ್ಷನಲ್ ಬೇಕಾದರೆ ಹಾಕೋಬೋದು. ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರ್ತೀನಿ. ಹಾಕ್ಕೊಂಡ್ಮೇಲೆ ನೀರು ಹಾಕ್ಕೋಬೇಕು. ಸೊ ನಾನು 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಸೊ ನೀವು ಏನು ಅಕ್ಕಿ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಗ್ಲಾಸ್ ನೀರು ಬೇಕು ಅಂತ. ಸೊ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ರೈಸ್ ಹಾಕ್ಕೊತಿದ್ದೀನಿ. ಸೊ ದಟ್ ಆವಾಗ ಬೇಗ ವಿಷಲ್ ಬರುತ್ತೆ ಅಂತ. ಅಕ್ಕಿ ಹಾಕ್ಕೊಂಡ್ಮೇಲೆ ಮತ್ತೆ ಬಾಯ್ಲ್ ಮಾಡಿಕೊಂಡು ವಿಷಲ್ ಹಾಕಿ 2 ವಿಷಲ್ ಬಿಟ್ಟರೆ ಸಾಕು. ಆಲ್ರೆಡಿ ಅಕ್ಕಿನ ನೆನೆಸಿರೋದ್ರಿಂದ 3 ವಿಷಲ್ ಬಿಟ್ಟರೆ ಆ್ಯಕ್ಚುಲಿ ಫುಲ್ಲು ರೈಸ್ ಎಲ್ಲ ಬೆಂದೋಗ್ಬಿಡುತ್ತೆ. ಸೊ ನೋಡಿ ಎಷ್ಟು ಸೂಪರಾಗಿ ಹುಡಿಯಾಗಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಹೇಗಿತ್ತು ಟೇಸ್ಟ್ ಅಂತ ಕೂಡ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಮಿಸ್ ಮಾಡಬೇಡಿ. ನಿಮಗೆ ಏನಾದರೂ ಈಸಿಯಾಗಿರೋ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮರಿಬೇಡಿ.